ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮನೆಯಲ್ಲಿ ಜೋಳದ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಇವತ್ತು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದೀವಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಕೂಡ ಖಾಲಿಯಾಗಿತ್ತು. ಇದೊಂದು ಪೌಡರ್ನ ಮಾಡಿಟ್ಕೊಂಡ್ರೆ ವೆಜ್ ಸಾಂಬಾರ್ಗೆ, ನಾನ್ ವೆಜ್ ಸಾಂಬಾರ್ಗೆ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅದೇ ಸಾಂಬಾರ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್ ಎಲ್ಲಾನು ಕೂಡ ಮನೆಯಲ್ಲೇ ಮಾಡ್ತೀವಿ. ಯಾವುದನ್ನು ನಾವು ಅಂಗಡಿಯಿಂದ ತಂದು ಬಳಸೋದೇ ಇಲ್ಲ. ಅಂಗಡಿಯಿಂದ ತಂದು ಬಳಸೋದ್ರಲ್ಲಿ ಏನೂ ಸ್ಮೆಲ್ ಇರಲ್ಲ. ಅದೇ ನೀವು ಮನೆಯಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಂಡು ನೋಡಿ, ಆಮೇಲೆ ನೀವು ಅಂಗಡಿಯಿಂದ ತರೋದನ್ನೇ ನಿಲ್ಲಿಸ್ಬಿಡ್ತೀರಾ. ಧನಿಯಾ 1.5 kg ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 3/4 kg, ಖಾರದ ಮೆಣಸಿನ್ಕಾಯಿ ಅರ್ಧ kg. ಕಲರ್ ಚೆನ್ನಾಗಿ ಬರಬೇಕು ಅಂದ್ರೆ ಬ್ಯಾಡಗಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಧನಿಯಾನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು, ಆ ನಂತರ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಮಿಲ್ ಮಾಡಿಸ್ಕೊಂಡ್ಬಂದು ಜರಡಿ ಮಾಡಿ ಇಟ್ಕೊಳ್ಳೋದು. ನಾನು ಹೇಳಿದ ರೀತಿ ನೀವು ಈ ರೀತಿ ಖಾರದ ಪುಡಿನ ಮಾಡ್ಕೊಂಡ್ರೆ ಕಲರು, ರುಚಿ ಎರಡು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಅದೇ ರೀತಿ 5 kg ರಾಗಿಗೆ ಅರ್ಧ kg ಮೆಂತ್ಯ ಕಾಳು, 1 ಕಟ್ಟು ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಸೇರಿಸೋದ್ರಿಂದ ಮುದ್ದೆ ಘಮ ಘಮ ಅಂತ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.